ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಷ್ಣು ಸಹಸ್ರನಾಮದ 68ನೆಯ ತಿರುನಾಮ ಜ್ಯೇಷ್ಠ ಅಂತ. ವೇದದಲ್ಲಿ ಆನಂದವಲ್ಲಿ ಅಂತ ಒಂದು ಭಾಗ ಇದೆ. ಅದರಲ್ಲಿ ಆ ಭಗವಂತನ ಆನಂದ ಎಷ್ಟು ಅಂತ ಹೇಳಲಾಗಿದೆ. ಆ ಭಗವಂತನ ಆನಂದ ಅಂದರೆ ಅದನ್ನು ಅಳೆಯುವ ಸಾಧನ ಏನಾದರೂ ಇದೆಯೇ? ಮೆಜರ್ಮೆಂಟ್ ಯೂನಿಟ್ ಏನಾದರೂ ಇದೆಯೇ? ಈಗ ದೂರವನ್ನ ಅಳೆಯುವುದಕ್ಕೆ ಮೈಲಿಗಳು ಇವೆ. ತೂಕವನ್ನ ವೆಯ್ಟ್ ಅನ್ನ ಅಳೆಯೋದಕ್ಕೆ ಗ್ರಾಮ್, ಮಿಲಿಗ್ರಾಮ್, ಕೆಜಿ ಅಂತೆಲ್ಲ ಹೇಳ್ತೇವೆ. ಅದೇ ರೀತಿ ಒಂದು ದ್ರವ ರೂಪದ ಅಳತೆ ಅಂದ್ರೆ ಲಿಕ್ವಿಡ್ ನ ವಾಲ್ಯೂಮ್ ಅಳತೆ ಹೇಳಬೇಕಂದ್ರೆ ಮಿಲಿ ಲೀಟರ್, ಲೀಟರ್ ಅಂತೆಲ್ಲ ಹೇಳ್ತೇವೆ. ಒಂದು ಪ್ರದೇಶದ ಅಳತೆ ಅಂದ್ರೆ ಏರಿಯಾದ ಮೆಜರ್ಮೆಂಟ್ ಅನ್ನು ಹೆಕ್ಟೇರ್, ಏಕರ್, ಎಕರೆ ಅಂತೆಲ್ಲ ಹೇಳ್ತೇವೆ. ಹೀಗೆ ಒಂದೊಂದಕ್ಕೂ ಒಂದು ಅಳತೆಯ ಸಾಧನ, ಉಪಕರಣ, ಮೆಜರಿಂಗ್ ಯೂನಿಟ್ ಅಂತ ಇದ್ದೇ ಇರುತ್ತದೆ. ಹಾಗಾದ್ರೆ ಆ ಪರಮಾತ್ಮನ ಆನಂದವನ್ನು ಅಳೆಯುವ ಅಳತೆಗೋಲು ಏನು? ಅದನ್ನು ಅಳತೆ ಮಾಡುವುದಕ್ಕೆ ಯಾವುದಾದರೂ ಯೂನಿಟ್ ಇದೆಯಾ ಅಂತ ಕೇಳಿದ್ರೆ ಅದಕ್ಕೂ ಒಂದು ಲೆಕ್ಕವನ್ನು ವೇದ ತುಂಬಾ ಸುಂದರವಾಗಿಯೇ ಹೇಳುತ್ತೆ. ಮನುಷ್ಯನ ಆನಂದ ಎಷ್ಟು? ಅದನ್ನು ಮೊದಲು ಲೆಕ್ಕಾಚಾರ ಹಾಕಬೇಕು, ಕ್ಯಾಲ್ಕುಲೇಟ್ ಮಾಡೋಣ. ಮನುಷ್ಯನ ಆನಂದ ಎಷ್ಟು ಅಂತ ನೋಡೋದಾದ್ರೆ, ಈಗ ಒಬ್ಬ ಹುಡುಗ ಇದ್ದಾನೆ, ತರುಣ, ಯಂಗ್ ಬಾಯ್. ಅವನು ತುಂಬಾ ವಿದ್ಯಾವಂತ, ಹಣವಂತ, ಬುದ್ಧಿವಂತ, ಆರೋಗ್ಯವಂತ, ಗುಣವಂತ ಹಾಗೂ ತುಂಬಾ ದೈವ ಭಕ್ತನೂ ಹೌದು. ಅವನನ್ನು ಊರಿನಲ್ಲಿ ಎಲ್ಲರೂ ಕೊಂಡಾಡುವವರೇ. ಅವನನ್ನು ಎಲ್ಲರೂ ಪ್ರೀತಿಯಿಂದ ಮಾತನಾಡಿಸಿ ಮತ್ತಷ್ಟು ಆಶೀರ್ವಾದ ಮಾಡುತ್ತಾರೆ. ಕೀರ್ತಿವಂತನಾಗಿ, ಆರೋಗ್ಯವಂತನಾಗಿ, ಚೆನ್ನಾಗಿ ಬಾಳು ಅಂತ. ಇಷ್ಟೆಲ್ಲ ಆ ಹುಡುಗ ಮೆಚ್ಚುಗೆಯನ್ನು ಪಡೆದಿದ್ದಾನೆ ಅಂದರೆ ಅವನ ತಂದೆ ತಾಯಿಯರು ಅವನನ್ನು ಎಷ್ಟು ಚೆನ್ನಾಗಿ ಬೆಳೆಸಿರಬೇಕು. ಹಾಗಾದ್ರೆ ಬೆಳೆಸುವುದು ಮಾತ್ರವಲ್ಲ, ಪ್ರತಿದಿನ ಮಗ ನಮಸ್ಕಾರ ಮಾಡುವಾಗ ತಂದೆ ತಾಯಿಯರು ಆಶೀರ್ವಾದ ಮಾಡುತ್ತಾ ಇರಬೇಕು. ಸಂಸ್ಕಾರವಂತನಾಗಿ, ಬುದ್ಧಿವಂತನಾಗಿ, ಒಳ್ಳೆಯ ಮನುಷ್ಯನಾಗಿ ಚೆನ್ನಾಗಿ ಬದುಕು ಅಂತ. ಇದರಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ಒಂದು ನೀತಿ ಪಾಠ ಇದೆ ನೋಡಿ. ಮನೆಯಲ್ಲಿ ದೊಡ್ಡವರು ಮಕ್ಕಳಿಗೆ ಪ್ರತಿದಿನವೂ ಹರಸುತ್ತಾ ಇರಬೇಕು. ಇದು ಒಳ್ಳೆಯ ಸಂಸ್ಕಾರ ಅಂತ ನಾವು ತಿಳಿದುಕೊಳ್ಳೋಣ. ಹಾಗೆ ನಾವು ಮಕ್ಕಳನ್ನು ಹರಸಬೇಕು ಅಂದ್ರೆ ಮಕ್ಕಳು ಏನು ಮಾಡಬೇಕು? ದೇವರಿಗೂ ನಮಸ್ಕಾರ ಮಾಡಿ ಪ್ರತಿದಿನ ತಂದೆ ತಾಯಿಯರಿಗೆ ಹಾಗೂ ಮನೆಯಲ್ಲಿರುವ ದೊಡ್ಡವರಿಗೆ ಮಕ್ಕಳು ನಮಸ್ಕಾರ ಮಾಡಬೇಕು. ಮಕ್ಕಳು ದೊಡ್ಡವರಾದರೂ ಸರಿ, ಚಿಕ್ಕವರಾದರೂ ಸರಿ, ಈ ಪದ್ಧತಿ ತುಂಬಾ ಒಳ್ಳೆಯದು. ಈ ಸಂಸ್ಕಾರವನ್ನು ನಾವು ಮಕ್ಕಳಿಗೆ ಕೊಡೋಣ. ಯಾಕೆ ಅಂದ್ರೆ ನಾವು ಪದೇ ಪದೇ ಯಾವುದಾದರೂ ಒಳ್ಳೆಯ ವಿಷಯವನ್ನು ಹೇಳುತ್ತಾ ಇದ್ದರೆ ಅದು ನಿಜವೇ ಆಗುತ್ತದೆ ಅಂತ. ಮತ್ತು ಮಕ್ಕಳಿಗೂ ದೊಡ್ಡವರ ಮೇಲೆ ವಿಶೇಷವಾದ ಗೌರವ ಕೂಡ ಇರುತ್ತೆ. ಒಬ್ಬ ಹುಡುಗ ಒಳ್ಳೆಯವನಾಗಿ, ಸಂಸ್ಕಾರವಂತನಾಗಿ, ಬುದ್ಧಿವಂತನಾಗಿ, ವಿದ್ಯಾವಂತನಾಗಿ ಇರುವುದರ ಜೊತೆಗೆ ಊರವರೆಲ್ಲ ಅವರನ್ನು ಕೊಂಡಾಡುತ್ತಾರೆ ಅಂದ್ರೆ ಆ ಹುಡುಗ ಎಷ್ಟೊಂದು ಸಂತೋಷವಾಗಿ ಇರಬೇಕು. ಹಾಗಾದ್ರೆ ಈ ರೀತಿಯ ಒಬ್ಬ ಒಳ್ಳೆಯ ಹುಡುಗನ ಸಂತೋಷ ಎಷ್ಟು ಅಂತ ಹೇಗೆ ಹೇಳೋದು? ಇವನ ಸಂತೋಷವೇ ಒಂದು ಯೂನಿಟ್, ಮನುಷ್ಯನ ಆನಂದ ಅಂತ. ಒಂದೊಂದಕ್ಕೂ ಒಂದೊಂದು ಯೂನಿಟ್ ಅಂತ ಹೇಳಿದ್ದೇವಲ್ಲ, ಕಿಲೋಮೀಟರ್, ಲೀಟರ್ ಅಂತೆಲ್ಲ. ಹಾಗೆಯೇ ಮನುಷ್ಯನ ಆನಂದ ಅನ್ನುವುದು ಒಂದು ಯೂನಿಟ್. ಅದು ಎಷ್ಟು ಅಂದರೆ ಈ ರೀತಿಯ ತರುಣ ಎಷ್ಟು ಆನಂದವಾಗಿ ಇರುತ್ತಾನೋ ಅದು ಒಂದು ಯೂನಿಟ್ ಅಂತ. ಇದು ಒಬ್ಬ ಮನುಷ್ಯನ ಆನಂದ. ಇದಕ್ಕೆ 100ರಷ್ಟು ಆನಂದ ಮನುಷ್ಯ ಗಂಧರ್ವರ ಆನಂದ, ಅದಕ್ಕೂ 100ರಷ್ಟು ಆನಂದ ದೇವ ಗಂಧರ್ವರ ಆನಂದ, ಅದಕ್ಕೂ 100ರಷ್ಟು ಆನಂದ ಪಿತೃಗಳ ಆನಂದ, ಅದಕ್ಕೂ 100ರಷ್ಟು ಆನಂದ ದೇವತೆಗಳ ಆನಂದ, ಅದಕ್ಕೂ 100ರಷ್ಟು ಆನಂದ ದೇವತೆಗಳ ರಾಜನಾದ ಇಂದ್ರನ ಆನಂದ, ಅದಕ್ಕೂ 100ರಷ್ಟು ಆನಂದ ದೇವಗುರು ಬೃಹಸ್ಪತಿಯ ಆನಂದ, ಅದಕ್ಕೂ 100ರಷ್ಟು ಆನಂದ ಬ್ರಹ್ಮನ ಆನಂದ, ಅದಕ್ಕೂ 100ರಷ್ಟು ಆನಂದ ನಾರಾಯಣನ ಆನಂದ. ಹೀಗೆಯೇ ಇದನ್ನು ವೃದ್ಧಿಸುತ್ತಾ ಅಂದ್ರೆ ಇನ್ಕ್ರೀಸ್ ಮಾಡಿ ಮಾಡಿ ಆ ಭಗವಂತನ ಆನಂದ ಎಷ್ಟು ಅಂತ ವೇದ ಒಂದು ಲೆಕ್ಕವನ್ನ ಹೇಳುತ್ತೆ. ಇದಾದ ಮೇಲೆ ಮತ್ತೆ ವೇದವೇ ಹೇಳುತ್ತೆ ಇಷ್ಟೇ ಆನಂದವೇ ಅಂದ್ರೆ ಇಲ್ಲ, ಇದುವರೆಗೂ ಹೇಳಿರುವುದು 10 ಘಾತ 16ರಷ್ಟು ಅಂದ್ರೆ 10 to the power of 16 ಅಂತ. ಇದೇ ರೀತಿ ಎಷ್ಟೋ ಸಾರಿ 10 to the power of 16 ಹಾಕಿದ್ರು ಆ ಪರಮಾತ್ಮನ ಆನಂದ ಎಷ್ಟು
ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ಅನ್ನತ್ತೆ ವೇದ. ನಿಜವಾಗಲೂ ವೇದ ನಮಗೆ ಏನು ತಿಳಿಸಿಕೊಡತ್ತೆ ಅಂದ್ರೆ ಆ ಭಗವಂತನ ಆನಂದವನ್ನು ಅಳತೆ ಮಾಡೋಕೆ, ಮೆಜರ್ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ. ಆದರೂ ಸುಮ್ಮನೆ ಅಳತೆ ಮಾಡೋಕೆ ಸಾಧ್ಯವಿಲ್ಲ ಅಂತ ಹೇಳಿಬಿಟ್ರೆ ನಾವು ಕಿವಿಗೆ ಈ ವಿಷಯವನ್ನ ಹಾಕಿಕೊಳ್ಳೋದೇ ಇಲ್ಲ. ಕೇಳಿಸಿದರೂ ಕೇಳಿಸದ ಹಾಗೆಯೇ ಇದ್ದು ಬಿಡ್ತೀವಿ. ಅದಕ್ಕೆ ಒಂದು ಲೆಕ್ಕವನ್ನು ಹೇಳೋಣ ಅಂತ ಹೀಗೆ 10 to the power ಅಂತ ಎಷ್ಟು ಪವರ್ ಹೇಳಿದ್ರೂ ಆಗಲೂ ಆ ಭಗವಂತನ ಆನಂದವನ್ನು ಪೂರ್ತಿಯಾಗಿ ಹೇಳೋಕೆ ಸಾಧ್ಯವಿಲ್ಲ ಅಂತ ಸಾಂಕೇತಿಕವಾಗಿ, ಫಿಗರೇಟಿವ್ ಆಗಿ ನಮಗೆ ವೇದ ಹೇಳಿಕೊಡತ್ತೆ. ಹೀಗೆ ಎಲ್ಲರಿಗಿಂತಲೂ ದೊಡ್ಡವನಾಗಿ ಈ ನಮ್ಮಾಳ್ವಾರ್ ತುಂಬಾ ಚೆನ್ನಾಗಿ ತಮಿಳಿನಲ್ಲಿ ಇದನ್ನ ಹೇಳ್ತಾರೆ. ಉಯರ್ವರ ಉಯರ್ನಲಂ ಉಡೆಯವನ್ ಯವನ್ ಅವನ್ ಅಂತ. ಅಂದರೆ ಎಲ್ಲರಿಗಿಂತ ದೊಡ್ಡವನಾಗಿ ಎಲ್ಲರಿಗೂ ಇರುವ ಆನಂದಕ್ಕಿಂತ ತುಂಬಾ ಹೆಚ್ಚಾದ ಆನಂದದಿಂದ ಕೂಡಿರುವವನಾಗಿದ್ದಾನೆ ಆ ಭಗವಂತ ಅಂತ. ಜ್ಯೇಷ್ಠ ಅಂದರೆ ಮೊದಲನೆಯವನು. ಆನಂದದಲ್ಲಿ ಅವನ ಹಾಗೆ ಆನಂದ ಪಡುವವರು ಯಾರೂ ಇಲ್ಲ ಅಂತ. ಒತ್ತಾರ್ ಮಿಕ್ಕಾರೈ ಇಲಯಾಯ ಮಾಮಯನಾಹ ಅವನ್ ತಿಹಳ್ಹಿರಾನ್ ಮಿಹನರ್ ಇಲವೇ ಅಂತ ನಮ್ಮಾಳ್ವಾರ್ ಹಾಡುತ್ತಾರೆ. ಅಂದ್ರೆ ಅವನನ್ನು ಮೀರಿಸುವವರು ಯಾರೂ ಇಲ್ಲ, ಅವನಿಗೆ ಅವನೇ ಸಾಟಿ. ಅದಕ್ಕೆ ಅವನು ಜ್ಯೇಷ್ಠ ಅಂತ ಕರೆಸಿಕೊಳ್ತಾನೆ. ಅದುವೇ ಶ್ರೀ ವಿಷ್ಣು ಸಹಸ್ರನಾಮದ 68ನೆಯ ತಿರುನಾಮ. ನಾವು ಕೂಡ ಜ್ಯೇಷ್ಠಾಯ ನಮಃ ಅಂತ ಪ್ರತಿದಿನ ಹೇಳುತ್ತಾ ಬಂದರೆ ನಮಗೆ ಕೂಡ ಎಲ್ಲಾ ಒಳ್ಳೆಯ ಕೆಲಸಗಳಲ್ಲಿಯೂ ಮೊದಲನೆಯವರಾಗಿ, ಫಸ್ಟ್ ಆಗಿರುವ ಹಾಗೆ ಬುದ್ಧಿಶಕ್ತಿ, ಆರೋಗ್ಯ ಅಂತ ಪ್ರತಿಯೊಂದನ್ನು ಕೊಟ್ಟು ನೆಮ್ಮದಿಯಿಂದ ಇರುವ ಹಾಗೆ ಆ ಭಗವಂತ ಆಶೀರ್ವಾದ ಮಾಡಿ ಅನುಗ್ರಹಿಸುತ್ತಾನೆ ಅಂತ ತಿಳಿಯೋಣ. ಮುಂದಿನ ತಿರುನಾಮ ಶ್ರೇಷ್ಠ ಅಂತ. ಅದರ ಕಥೆ ಏನು ಅಂತ ಮುಂದಿನ ಸರಣಿಯಲ್ಲಿ ತಿಳಿದುಕೊಳ್ಳೋಣ ಕೇಳುಗರೆ. ನಿಮಗೆ ಈ ಕಥೆ ಇಷ್ಟವಾಗಿದ್ರೆ ತಪ್ಪದೆ ಒಂದು ಲೈಕ್ ಕೊಡಿ. ಹಾಗೆ ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಹೆಚ್ಚು ಜನರನ್ನ ತಲುಪತ್ತೆ. ಹಾಗೆಯೇ ತಪ್ಪದೆ ಶೇರ್ ಕೂಡ ಮಾಡಿ. ನಮ್ಮ ಸನಾತನ ಧರ್ಮದ ಇಂತಹ ವಿಶೇಷ ಕಥೆಗಳು ಎಲ್ಲರನ್ನೂ ತಲುಪುವಲ್ಲಿ ಸಹಾಯ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರೆ ನಮಗೆ ಇನ್ನಷ್ಟು ಇಂತಹ ಒಳ್ಳೆಯ ವಿಡಿಯೋ ಮಾಡಲು ಪ್ರೇರೇಪಣೆ ಸಿಗುತ್ತದೆ. ನೀವಿನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಜ್ಯೇಷ್ಠಾಯ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.